ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಿದೀವಿ ನಿಂಬೆಹಣ್ಣಿನ ದೀಪ ಹಚ್ಚಕ್ಕೆ. ಬನ್ನಿ ಅಲ್ಲಿ ಹೇಗ್ ದೀಪ ಹಚ್ತೀವಿ ಅಂತ ತೋರಿಸ್ತೀನಿ. ಈಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ನಾವು 6 ಗಂಟೆಗೆ ಬಂದಿದ್ದೀವಿ, ಯಾಕಂದ್ರೆ ನಾವೇ ದೀಪನ ರೆಡಿ ಮಾಡ್ಕೋಬೇಕು ಅಂತ ಅನ್ಕೊಂಡು ಬಂದಿದ್ದೀವಿ. ಅದಕ್ಕೆ ಯಾಕಂದ್ರೆ ಲೇಟ್ ಆಗುತ್ತಲ್ಲ, ಸೊ ಅದಕ್ಕೆ ಬೇಗನೆ ಬಂದಿದ್ದೀವಿ. ಮುಂಚೆ ಎಲ್ಲ ನಾನು ಚೇತು ಜೊತೆ ಬಂದಾಗ ಹಂಗೆ ಅವ್ರು ರೆಡಿ ಮಾಡಿ ಇಟ್ಟಿರ್ತಾರಲ್ಲ, ಅದನ್ನೇ ತಗೋಬಿಟ್ಟು ದೀಪ ಹಚ್ತಿದ್ದೆ. ಬಟ್ ಈಗ ನಮ್ಮ ಅಕ್ಕ ಬಂದಿದ್ಲು, ಅವಳು ಇಲ್ಲ ನಾವೇ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಣ, ದೀಪ ಹಚ್ಚೋಣ ಅಂತ ಹೇಳಿದ್ಲು. ಸೊ ಅದಕ್ಕೆ ನಾವೇ ರೆಡಿ ಮಾಡ್ಕೊಂತೀವಿ. ನಾವೇ ಮನೆಯಿಂದನೇ ಎಲ್ಲಾ ಐಟಮ್ಗಳನ್ನ ತಗೊಂಡ್ ಹೋಗ್ತಿದೀವಿ. ನೋಡಿ ಇಲ್ಲೇ ಸ್ಲಿಪ್ಪರ್ ಬಿಡೋದು, ಈಗ ಸ್ಲಿಪ್ಪರ್ ಬಿಟ್ಟು ಹೋಗ್ತಿವಿ. ಕಾಲ್ ತೊಳ್ಕೊಂಡ್ ಹೋಗೋಣ ಅಂತ ನೆಲ್ಲಿ ಹತ್ರ ಬಂದಿದ್ದೀವಿ. ಯಶು ಅದ್ರಲ್ಲೂ ನೀರಲ್ಲಿ ಆಟ ಆಡಕ್ಕೆ ಬರ್ತಿದ್ದ, ಅದಕ್ಕೆ ನಾವು ಬೇಗ ಹೋಗ್ತಿದೀವಿ. ಯಶು, ನಮ್ಮ ಅಕ್ಕ ಶ್ರೇಯ ಅವರೆಲ್ಲ ಮುಂದೆ ಹೋಗ್ತಿದ್ದಾರೆ. ಯಾಕೆಂದ್ರೆ ಯಶುನಂತೂ ಹಿಡಿಯೋದು ಬಹಳ ಕಷ್ಟ ಆಯ್ತಿತ್ತು ನಮ್ಗಂತೂ, ಅದಕ್ಕೆ ಅವ್ರು ಕರ್ಕೊಂಡು ಮುಂದೆ ಹೋಗ್ತಿದ್ರು. ನಾವು ಇದೇ ಫಸ್ಟ್ ಟೈಮು ನಾವೇ ರೆಡಿ ಮಾಡಿ ದೀಪ ಹಚ್ತಿರೋದು. ನೋಡಿ ಯಶು ಒಬ್ನೇ ಹೆಂಗ್ ಹೋಗ್ತಿದ್ದಾನೆ. ಶ್ರೇಯ ಕೈ ಹಿಡ್ಕೋತೀನಿ ಅಂತ ಕರೀತಿದ್ರು ಬರ್ತಿಲ್ಲ, ಅವಳ ಕೈನ ಬಿಡಿಸ್ಕೊಂಡು ಹೋಗ್ತಿದ್ದಾನೆ ನಾನು ಹೋಗ್ತೀನಿ ಅಂತ. ಬಟ್ ನಮ್ಗೆ ಜನಗಳ ಮಧ್ಯೆ ಎಲ್ಲಾದ್ರೂ ಹೊಂಟೋಗ್ತಾನೆ ಅಂತ ಭಯ ಆಗ್ತಿತ್ತು. ಈಗ ದೀಪ ರೆಡಿ ಮಾಡೋಣ ಅಂತ ಕುತ್ಕೊಂಡ್ವಿ. ನಾವು 5 ದೀಪ ಹಚ್ತಿದೀವಿ. ಕೆಲವ್ರು 5 ಹಚ್ತಾರೆ, 9 ಹಚ್ತಾರೆ, ಕೆಲವ್ರು 21 ಹಚ್ತಾರೆ. ನಾವು 5 ಹಚ್ತಿದೀವಿ. ನಮ್ಮ ಅಕ್ಕ ನಿಂಬೆಹಣ್ಣು ಕಟ್ ಮಾಡ್ಕೊಡ್ತಿದ್ಲು, ನಾನು ದೀಪಕ್ಕೆಲ್ಲ ರೆಡಿ ಮಾಡ್ಕೊಂತಿದ್ದೆ. ಬನಶಂಕರಮ್ಮನ್ಗೆ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಮನೇಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಥವಾ ಏನಾದ್ರೂ ಮಕ್ಳಾಗಿಲ್ಲ ಅಂದ್ರೆ, ಮತ್ತೆ ಮದ್ವೆ ಆಗಿಲ್ಲ ಅಂದ್ರೆ, ಏನೇ ಹಣಕಾಸಿನ ತೊಂದರೆ ಇದ್ರೂನು ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಒಳ್ಳೇದಾಗುತ್ತೆ. ಸಡನ್ ಆಗಿ ಪರಿಹಾರ ಆಗಿಲ್ಲ ಅಂದ್ರೂನು ಅಟ್ಲೀಸ್ಟ್ ಟೈಮ್ ತಗೊಂಡು ಇಷ್ಟು ವಾರ ಅಂತ ಇರುತ್ತೆ, ಅಷ್ಟು ವಾರದಲ್ಲಿ ನಾವು ಹಚ್ತಾ ಬಂದ್ರೆ ಅದು ಒಳ್ಳೇದಾಗುತ್ತೆ. ನೀವು ಒಂದ್ಸಲ ಹಚ್ಚಿ ನೋಡಿ. ನಾವು ಎಲ್ಲ ರೆಡಿ ಮಾಡಿಟ್ಟಿರೋ ದೀಪ ತಗೊಂಡು ದೀಪ ಹಚ್ಚೋದಕ್ಕಿಂತ ನಾವೇ ಮನೆಯಿಂದ ಎಲ್ಲ ಐಟಮ್ಸ್ ಎಲ್ಲ ತಂದು ಇಲ್ಲೇ ದೇವಸ್ಥಾನದ ಹತ್ರ ರೆಡಿ ಮಾಡ್ಕೊಂಡು ದೀಪ ಹಚ್ಚಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನಾನು ಎಲ್ಲ ರೆಡಿ ಮಾಡಿದೆ ದೀಪಕ್ಕೆ. ಇವಾಗ ನಮ್ಮ ಅಕ್ಕ ರೆಡಿ ಮಾಡ್ಕೊಂತಿದ್ದಾಳೆ, ಅವಳು ಹಚ್ಚೋ ದೀಪಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂತಿದ್ದಾಳೆ. ಈಗ ನೋಡಿ 2 ದೀಪನು ರೆಡಿ ಆಗಿದೆ. ಈಗ ಒಳಗಡೆ ಹೋಗ್ಬೇಕು. ನಾವು ಬಂದಾಗ ಸ್ಟಾರ್ಟಿಂಗು ಜನ ಇರ್ಲಿಲ್ಲ, ಇವಾಗ ಆಲ್ರೆಡಿ ಜನ ಫುಲ್ ಆಗಿದ್ದಾರೆ. ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ಬೇಕು. ನಮ್ಮ ಅಕ್ಕ ಮಾಡಿರೋ ದೀಪನ ಶ್ರೇಯ ಎತ್ಕೊಂತಿದ್ದಾಳೆ. ಈಗ ನಾನು ದೀಪ ಎತ್ಕೊಂಡು ಹೋಗ್ತಿದೀವಿ ಕ್ಯೂನಲ್ಲಿ ನಿಂತ್ಕೊಳ್ಳೋಕೆ. ನೋಡಿ ಈಗಲೇ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅನ್ಸುತ್ತೆ, ಯಾಕಂದ್ರೆ ಒಂದ್ 7:30 8 ಗಂಟೆ ಅಷ್ಟರಲ್ಲಂತೂ ಇನ್ನೂ ಜನ ಜಾಸ್ತಿನೇ ಆಗ್ಬಿಡ್ತಾರೆ. ನಾವು ಕ್ಯೂನಲ್ಲಿ ನಿಂತ್ಕೊಳ್ಳೋಕೆ ಹೋಗ್ತಾ ಇದೀವಿ. ನಾವು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಯಶು ಹಾಯ್. ದೇವಸ್ಥಾನ ಸುತ್ತ ದೇವ್ರು ಹೋಗ್ತಿದೆ. ನೋಡಿ ಯಶು ಇಲ್ಲೂ ಸುಮ್ಮನೆ ಇರ್ತಿಲ್ಲ, ಕಂಬಿ ಮೇಲೆ ಹತ್ತಿದ್ದೀನಿ ಅಂತ ಹೋಗ್ತಿದ್ದಾನೆ. ಯಪ್ಪ ಅವ್ನು ಹಿಡಿಯೋಕೆ ಆಗ್ತಿರ್ಲಿಲ್ಲ ನಮ್ಗೆ. ಇದೇ ಅವ್ನು ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿತ್ತು ನಮ್ಗೆ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ನೋಡಿ ಇದೇ ಎಂಟ್ರೆನ್ಸ್. ಒಳಗಡೆ ಅಂತೂ ತುಂಬಾ ಜನ ಇದ್ರು. ಈಗ ದೀಪ ಹಚ್ಕೊಂಡ್ವಿ, ಯಾಕಂದ್ರೆ ಇನ್ನೇನು ಹತ್ರ ಹೋಗ್ತಿದ್ವಿ ದರ್ಶನ ಮಾಡಕ್ಕೆ, ಅದಕ್ಕೆ ಇವಾಗ್ಲೇ ದೀಪ ಹಚ್ಕೊಂಡ್ವಿ. ನೋಡಿ ದೀಪ ಎಷ್ಟು ಚೆನ್ನಾಗಿ ಉರಿತಿದೆ. ಪೂಜೆ ನಡೀತಿದೆ. ಜನಗಳು ನೋಡಿ ಎಷ್ಟೊಂದು ರಶ್ ಇದ್ದಾರೆ. ಇವತ್ತು ಮಂಗಳವಾರ, ಅದಕ್ಕೆ ರಶ್ ಇದ್ದಾರೆ. ಮಂಗಳವಾರ ಶುಕ್ರವಾರನೇ ಜಾಸ್ತಿ ರಶ್ ಇರೋದು. ಶ್ರೇಯನಿ ದೀಪ ಎತ್ಕೊಂಡಿದ್ದಾಳೆ. ಇನ್ನೇನು ಹತ್ರ ಹೋಗ್ಬೇಕು ನಾವು. ಅಲ್ಲಿ ಹತ್ರ ಹೋದಾಗ ಕ್ಯಾಪ್ಚರ್ ಮಾಡೋಕ್ಕಾದ್ರೆ ತೋರಿಸ್ತೀನಿ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ. ಇಲ್ಲಿ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ, ಯಾಕಂದ್ರೆ ತುಂಬಾ ರಶ್ ಇತ್ತು, ಅದಕ್ಕೆ ಫೋಟೋ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ.
ನೋಡಿ ಎಷ್ಟೊಂದು ನಿಂಬೆಹಣ್ಣಿನ ದೀಪ ಹಚ್ಚಿದ್ದಾರೆ. ಮುಂಚೆ ಎಲ್ಲ ಅಡಕೆ ತಟ್ಟೆಲಿ ದೀಪ ಹಚ್ತಿದ್ವಿ. ಆಗ ಅಡಕೆ ತಟ್ಟೆನು ಇಲ್ಲೇ ಬಿಟ್ಟು ಹೋಗ್ತಿದ್ವಿ. ಬಟ್ ಇವಾಗ ಆತರ ಅಲ್ಲ. ಈಗ ನಾವೇ ಮನೆಯಿಂದ ತಟ್ಟೆ ತಂದ್ರು ಅಷ್ಟೇನೆ, ಅಲ್ಲೇ ಔಟ್ ಸೈಡ್ ತಟ್ಟೆ ತಗೊಂಡ್ರು ಇವಾಗ ನಾವು ಅಲ್ಲಿ ಬರೀ ದೀಪ ಮಾತ್ರ ಇಟ್ಬಿಟ್ಟು ಹೋಗ್ಬೇಕಷ್ಟೆ. ಈಗ 8 ಗಂಟೆ ಆಗಿದೆ, ಆದ್ರೂ ಇನ್ನೂ ಜನ ಬರ್ತಾನೆ ಇದ್ದಾರೆ. ನಮ್ದು ದರ್ಶನ ಎಲ್ಲ ಮುಗೀತು, ಈಗ ಹೊರಡ್ಬೇಕು. ಯಶು ಬೇರೆ ಮಲ್ಕೊಬಿಟ್ಟಿದ್ದಾನೆ. ನೀವು ಒಂದ್ಸಲ ಬನ್ನಿ, ದೀಪ ಹಚ್ಚಿ, ನಿಮ್ಗೂ ಒಳ್ಳೇದಾಗ್ಲಿ, ತಾಯಿ ಆಶೀರ್ವಾದ ನಿಮ್ಗೂ ಸಿಗ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.